ಮಳೆ ನಮ್ಮ ಜೊತೆಲಿಲ್ಲ, ನಮ್ಮ ಕೈಯಲ್ಲಿಲ್ಲ. ಪ್ರಕೃತಿ ಜಾಸ್ತಿ ಆದಾಗ ಏನೇ ಡೆವಲಪ್ ಮಾಡಿದರೂ ಅದು ಮೀರಿ ಸಮಸ್ಯೆ ಆಗುತ್ತೆ. ಸೊ ಅದನ್ನು ಇನ್ನು ಮುಂದೆ ಇವತ್ತಿನ ಏನು ವಾಸ್ತವ ಸ್ಥಿತಿ ಇದೆ ಅದನ್ನು ನೋಡ್ಕೊಂಡು ಮುಂದೆ ಏನೇನು ನಾವು ಕೇರ್ ತೊಗೊಳ್ಳಿಕ್ಕೆ ಸಾಧ್ಯನೋ ಮಾಡ್ತೀವಿ. ನಮ್ಮ ಡಿ ಸಿ ಅವರು ಇಲ್ಲೇ ಇದ್ದಾರೆ. ಸೊ ಮೂಡ ಅಧ್ಯಕ್ಷರು ಇದ್ದಾರೆ, ಕಮಿಷನರು ಇದ್ದಾರೆ, ಎಲ್ಲ ಇದ್ದಾರೆ. ಈ 41 ಕೋಟಿ ಅಲ್ಲದೆ ಈ ಮಳೆ ಹಾನಿಯಿಂದ ಇವತ್ತಾಗಿರ್ತಕ್ಕಂಥ ಡ್ಯಾಮೇಜಿನಲ್ಲಿ ಏನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯನೋ ಸೊ ಅದನ್ನೆಲ್ಲ ಸ್ವಲ್ಪ ಮೀಟಿಂಗ್ ಮಾಡಿ ಸೊ ಏನು ರೆವಿನ್ಯೂ ಇಲಾಖೆಯಿಂದ ಬರೋ ಗ್ರ್ಯಾಂಟು, ನಗರಸಭೆ ಇರೋ ಗ್ರ್ಯಾಂಟು ಎಲ್ಲವನ್ನು ತೊಗೊಂಡು ಒಂದಷ್ಟು ಜನರಿಗೆ ತೊಂದರೆ ಆಗದಂಗೆ ಮಾಡಲಿಕ್ಕೆ ಕೇರ್ ತಗೋತಾರೆ. ಪ್ರತಿ ಬಾರಿ ಸಿಬಿಐ ಅಂತಾರೆ, ಸಿಬಿಐ ಪ್ರಕರಣ ಎಲ್ಲಿ ಬಂದಿದೆ ಅಂತ ಸರ್? ಏನಿಲ್ಲ, ಎಲ್ಲ ರೆಕಾರ್ಡು ಅಲ್ಲೇ ಇದೆ. CBI ನಮ್ಮ ಕೈಲಿಲ್ಲ, ಕೋರ್ಟು ನಮ್ಮ ಕೈಲಿಲ್ಲ, ಅವ್ರ ತೀರ್ಮಾನ. ಆದರೆ ಈಗ ಇಲ್ಲಿಂದ ಅಪೀಲ್ ಮಾಡಿ ಸಾರ್ವಜನಿಕರಿಂದ ಈ ಥರ ತೊಂದರೆ ಆಗ್ತಾಯಿದೆ, ನಮಗೆ ನಿಮ್ಮ ಕೇಸ್ ಒಂದು ಕಡೆ ಇದ್ದರೆ ನಮಗೆ ಅನುಕೂಲ ಆಗುವಂಥದ್ದು, ನಮ್ಮ ಅಭಿವೃದ್ಧಿ ಮಾಡಲಿಕ್ಕೋ ಅಥವಾ ಟ್ಯಾಕ್ಸ್ ಕಟ್ಟಲಿಕ್ಕೋ ರಸ್ತೆ ಮಾಡಲಿಕ್ಕೋ ನಮಗೆ ಸ್ವಲ್ಪ ಡೈರೆಕ್ಷನ್ ಬೇಕು ಅಂತೇಳಿ ಕೇಳಲಿಕ್ಕೋಸ್ಕರ ಸೊ ರವಿಯವರೇ ಇಂಟ್ರೆಸ್ಟ್ ತೊಗೊಂಡು ಎಲ್ಲ ಜನಕ್ಕೂ ರಿಕ್ವೆಸ್ಟ್ ಮಾಡಿದ್ದಾರೆ. ಜನರು ಹೊಸ ಅಪೀಲ್ ಮಾಡಲಿಕ್ಕೆ ತಯಾರಿದ್ದಾರೆ. ಅದರಿಂದ ಅದಾದಮೇಲೆ ನೋಡೋಣ ಮಾಡಿ.